ಶ್ರೀ ಗುರುಭ್ಯೋ ನಮಃ. ಯಾ ದೇವಿ ಸರ್ವಭೂತೇಷು ವಿಷ್ಣು ಮಾಯೇತಿ ಶಬ್ದಿತ ನಮಸ್ತಸ್ಯೈ 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 ನಮೋ ನಮಃ. ನಿಮಗೆಲ್ಲ ತಿಳಿದಿರೋ ಹಾಗೆ ನಾವು ಅಷ್ಟಾದಶ ಶಕ್ತಿಪೀಠಗಳ ಬಗ್ಗೆ ಮಾತಾಡ್ತಿದೀವಿ. ಇದರಲ್ಲಿ ಮೂರನೆಯಾದಂತ ಒಂದು ಶಕ್ತಿಪೀಠ ಪ್ರದ್ಯುಮ್ನೆ ಶೃಂಖಲಾದೇವಿ ಅಂತ. ನಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲಾ ಒಂದು ಶಕ್ತಿ ಪೀಠಗಳ ಹಿಂದೆ ಕೆಲವೊಂದು ದಂತಕಥೆಗಳಿವೆ, ಅದಕ್ಕೆ ವಿವರಣೆಗಳನ್ನ ಕೂಡ ನೀಡಿದ್ದಾರೆ. ಶ್ರೀ ಶೃಂಖಲಾದೇವಿ ದೇವಸ್ಥಾನ ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ಪಾಂಡುವಾದದಲ್ಲಿದೆ ಮತ್ತು ದುರ್ಗಾದೇವಿಗೆ ಇದು ಮೀಸಲಾಗಿರುವಂತ ದೇವಸ್ಥಾನ. ಆದಾಗ್ಯೂ ನೀವು ಈಗ ದೇವಾಲಯವಿದೆ ಅಂತ ಅನ್ಕೊಂಡು ಆ ಸ್ಥಳಕ್ಕೇನಾದ್ರೂ ನೀವು ಭೇಟಿ ನೀಡಿದ್ರೆ ನಿಮಗೆ ಅಲ್ಲಿ ಬಹಳ ಎತ್ತರವಾಗಿರುವಂತ ಇಸ್ಲಾಮಿಕ್ ಮಿನಾರನ್ನ ಮಾತ್ರ ನೀವು ನೋಡಕ್ಕೆ ಆಗತ್ತೆ. ಇನ್ನು ಶೃಂಖಲಾ ದೇವಿಯ ದೇವಸ್ಥಾನದ ಹಿಂದಿರುವ ಇತಿಹಾಸವನ್ನ ನೋಡೋದಾದ್ರೆ ಇಲ್ಲಿ ಸತೀ ದೇವಿಯ ಹೊಟ್ಟೆ ಭಾಗ ಬಿದ್ದಂತ ಪ್ರದೇಶ ಇದಾಗಿದೆ. ಶೃಂಖಲಾ ದೇವಿ ದೇವಾಲಯ ಋಷಿ ಶೃಂಗ ಎಂಬ ಋಷಿ ಏನಿದ್ರಲ್ಲ, ಅವರು ಶೃಂಖಲಾದೇವಿಯ ಮಹಾನ್ ಭಕ್ತನಾಗಿದ್ದರಿಂದ ಅವರು ಶೃಂಖಲಾದೇವಿಯ ದೇವಸ್ಥಾನವನ್ನ ನಿರ್ಮಿಸಿದ್ರು. ಸೊ ಯಾರು ಈ ಶೃಂಖಲಾದೇವಿಯ ಆರಾಧನೆಯನ್ನ ಮಾಡ್ತಾರೆ ಅವರಿಗೆ ಆ ಸದಾಶಿವ ಏನಿದಾರಲ್ಲ ಅವರು ಒಂದು ಅರಿವು ಮೂಡ್ಬೇಕಾದ್ರೆ ಅಥವಾ ಅವ್ರ ಮೇಲೆ ಭಕ್ತಿ ಶ್ರದ್ಧೆಗಳು ಜಾಸ್ತಿ ಆಗ್ಬೇಕಾಗಿದ್ರೆ ನಮಗೆ ಯಾವುದೇ ಒಂದು ಅಂದ್ರೆ ಶಿವನ ಭಕ್ತರಿಗೆ ಯಾವುದೇ ಒಂದು ಅಡೆತಡೆಗಳಿದ್ರೂ ಕೂಡ ಈ ಶೃಂಖಲಾ ದೇವಿಯನ್ನ ಪ್ರಾರ್ಥನೆ ಮಾಡೋದ್ರಿಂದ ಬಂಧನದಿಂದ ಬಿಡಿಸ್ತಾಳೆ ಅನ್ನೋ ಒಂದು ನಂಬಿಕೆ ಇದೆ. ಇನ್ನೊಂದು ಅರ್ಥ ಏನಪ್ಪಾ ಬರುತ್ತೆ ಅಂತಂದ್ರೆ, ಶೃಂಖಲಾ ದೇವಿ ಅಂತಂದ್ರೆ ಒಂದು ತಾಯಿ ಪ್ರಸವ ಹಂತದಲ್ಲಿ ಒಂದು ಆಗ ತಾನೇ ಹುಟ್ಟಿರುವಂತ ನವಜಾತ ಶಿಶುವನ್ನ ತುಂಬಾ ವಾತ್ಸಲ್ಯ ರೀತಿಯಿಂದ ನೋಡುವ ಒಂದು ಭಂಗಿ ಏನಿದೆ, ಆ ರೀತಿಯಲ್ಲಿ ಈ ಅಮ್ಮನವರು ಇದ್ದಾರಂತೆ. ಶೃಂಖಲಾ ದೇವಿ ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯಲ್ಲಿ ಭವತಾರಿಣಿ ಪೀಠಂನಲ್ಲಿ ಇರಬೇಕಾಗಿತ್ತು. ಆದ್ರೆ ಪ್ರದ್ಯುಮ್ನಿ ಅಂದ್ರೆ ಹಳೆಯ ದೇವಾಲಯದ ಅವಶೇಷಗಳೇನಿದೆ ಅದನ್ನ ಹೊರತುಪಡಿಸಿದ್ರೆ ಅದನ್ನ ಇವಾಗ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಅಂದ್ರೆ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅವರು ಅದನ್ನ ನಿರ್ವಹಿಸಿಕೊಂಡು ಬಂದಿದ್ದಾರೆ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನಿಮಗೆಲ್ಲ ಗೊತ್ತೇ ಇದೆ, ಅವಾಗೆಲ್ಲ ಬಂದು ತುಂಬಾ ಇನ್ವೇಡರ್ಸ್ ಅಂದ್ರೆ ಈ ಮೊಘಲರು ತುಂಬಾ ಬಂದು ದಾಳಿ ಮಾಡ್ತಾ ಇದ್ರು. ಅದರಲ್ಲೂ ಎಸ್ಪೆಷಲಿ ಈ ಶೃಂಖಲಾದೇವಿ ದೇವಸ್ಥಾನವನ್ನ 1296ರಿಂದ 1299 ಅವಧಿಯಲ್ಲಿ ಜಾಫರ್ ಖಾನ್ ಗಾಜಿ ಅನ್ನೋ ಒಬ್ಬ ಡೆಲ್ಲಿ ಸುಲ್ತಾನೇಟ್ ಏನಿದ್ದಾರೆ ಆಡಳಿತಗಾರರಾಗಿ ಅಲ್ಲಾವುದ್ದೀನ್ ಖಿಲ್ಜಿಯ ಜನರಲ್ ಆಗಿದ್ರು ಅವರು ಈ ದೇವಾಲಯವನ್ನ ನಾಶಪಡಿಸಿದಾರಂತೆ. ಮತ್ತೆ ಅದರ ಅವಶೇಷಗಳ ಮೇಲೆ ಕೂಡ ಮಸೀದಿನ ನಿರ್ಮಿಸಿದಾರಂತೆ ಇವರು. ಹಾಗಾಗಿ ನೀವು ಈ ದೇವಸ್ಥಾನದ ಜಾಗದಲ್ಲೂ ಕೂಡ ಶೃಂಖಲಾ ದೇವಿಯ ದೇವಸ್ಥಾನದಲ್ಲಿ ಕೂಡ ನೀವು ಮಿನಾರ್ನನ್ನ ನೋಡಬಹುದು. ಇದೇ ಕಾರಣದಿಂದ ಪ್ರಾಪಂಚಿಕವಾದಂತ ಜ್ಞಾನವೇ ಇಲ್ಲದೆ ತುಂಬಾ ಮಗುವಿನ ಮನಸ್ಸಿನಿಂದ ಶೃಂಖಲಾ ದೇವಿಯನ್ನ ಆರಾಧನೆ ಮಾಡಿದಂತ ಋಷ್ಯಶೃಂಗ ಮಹರ್ಷಿಗಳು ಶೃಂಖಲಾ ದೇವಿಯ ಒಂದು ಮೇಲಿನ ಪ್ರೀತಿಯಿಂದ ಶ್ರದ್ಧಾಭಕ್ತಿಯಿಂದ ಅವರ ಅಪ್ಪಣೆ ಪಡೆದು ಕರ್ನಾಟಕದ ಶೃಂಗೇರಿಗೆ ಭೇಟಿ ನೀಡ್ತಾರೆ. ಶೃಂಖಲಾ ದೇವಿ ಋಷಿಯೊಂದಿಗೆ ಬಂದಿದ್ದಾಳೆ ಕರ್ನಾಟಕಕ್ಕೆ ಶೃಂಗೇರಿಯ ಒಂದು ಬೆಟ್ಟದಲ್ಲಿ ಅನ್ನೋ ಒಂದು ಅಚಲವಾದಂತ ನಂಬಿಕೆ ಈಗಲೂ ಕೂಡ ಇದೆ. ಮತ್ತೆ ಅಲ್ಲಿ ಸುತ್ತಮುತ್ತಲಿನ ಪ್ರದೇಶದಲ್ಲೂ ಕೂಡ ಶೃಂಖಲಾ ದೇವಿಯ ಶಕ್ತಿ ಇದೆ ಅಂತ ತುಂಬಾ ನಂಬ್ತಾರೆ. ಶೃಂಖಲಾ ದೇವಿನೇ ರುಕ್ಮಿಣಿ ಅಂತ ನಂಬಲಾಗತ್ತೆ. ಈ ಕತೆ ಪ್ರಕಾರ ಒಮ್ಮೆ ರುಕ್ಮಿಣಿ ಮತ್ತೆ ಕೃಷ್ಣ ವಿವಾಹವಾದ ನಂತರ ದ್ವಾರಕೆಗೆ ಬರ್ತಾರೆ. ಅವರನ್ನ ಧರ್ಮದ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ದೂರ್ವಾಸ ಮಹರ್ಷಿಗಳು ಅವರಿಬ್ಬರಿಗೆ ಒಂದು ಬಂಡಿಗೆ ಅವರಿಬ್ಬರನ್ನ ಕಟ್ಬಿಟ್ಟು ಬಂಡಿಯನ್ನ ಎಳಿಲಿಕ್ಕೆ ಆದೇಶ ಮಾಡ್ತಾರೆ. ಹಾಗೆ ರುಕ್ಮಿಣಿ ಮತ್ತೆ ಕೃಷ್ಣ ಇಬ್ರು ಆ ಬಂಡಿ ಕಡೆ ನೋಡ್ತಾ ಬಂಡಿಯನ್ನ ಎಳಿತಾ ಇರ್ತಾರೆ. ಅವಾಗ ರುಕ್ಮಿಣಿಗೆ ಬಂದು ತುಂಬಾ ಬಾಯಾರಿಕೆ ಆಗ್ಬಿಡುತ್ತೆ. ಬಾಯಾರಿಕೆ ಆದಾಗ ರುಕ್ಮಿಣಿಗೆ ತುಂಬಾ ಬಾಯಾರಿಕೆ ಆಗಿ ಕೃಷ್ಣನ್ ಕಡೆ ನೋಡ್ತಾಳೆ. ಇದರಿಂದ
ಕೃಷ್ಣನಿಗೆ ಅಯ್ಯೋ ಅನ್ಸಿರ್ಬಹುದು. ಅದಕ್ಕೆ ಅವರು ನೀರನ್ನ ಕೊಟ್ಬಿಡ್ತಾರೆ. ಇದೇ ಸಂದರ್ಭದಲ್ಲಿ ಮಹರ್ಷಿ ಇದನ್ನ ಗಮನಿಸಿ ಅವರಿಬ್ಬರಿಗೆ ಕೋಪಗೊಂಡು ಶಾಪ ಕೊಟ್ಬಿಡ್ತಾರಂತೆ. 12 ವರ್ಷಗಳ ಕಾಲ ನೀವಿಬ್ರು ಬೇರೆ ಬೇರೆಯಾಗಿರ್ಬೇಕು ಅಂತ. ಹಾಗೆ ದ್ವಾರಕೆಗೆ ಕೂಡ ಪ್ರವೇಶ ಇಲ್ಲ ಅಂತ ಹೇಳ್ಬಿಡ್ತಾರಂತೆ. ಇದರ ಆಜ್ಞೆ ಪ್ರಕಾರ ರುಕ್ಮಿಣಿ ದೇವಿ 12 ವರ್ಷಗಳ ಕಾಲ ದ್ವಾರಕೆಯಿಂದ ಹೊರಗಡೆನೆ ವಾಸ ಮಾಡ್ತಿದ್ಲಂತೆ. ಈ ಒಂದು ನಿರ್ದಿಷ್ಟವಾದಂತ ಸಮಯ ಏನಿತ್ತು, ಅದೇ ಸಮಯದಲ್ಲಿ ರುಕ್ಮಿಣಿ ದೇವಿ ಪ್ರದ್ಯುಮ್ನನಿಗೆ ಜನ್ಮ ನೀಡ್ತಾರಂತೆ. ಅವರು ಹುಟ್ಟಿದ ತಕ್ಷಣ ಒಬ್ಬ ರಾಕ್ಷಸ ಅಲ್ಲಿಗೆ ಬಂದು ಪ್ರದ್ಯುಮ್ನನ್ನ ಕಳ್ತನ ಮಾಡ್ಕೊಂಡು ಹೋಗ್ಬಿಡ್ತಾರಂತೆ. ಈ ಪೌರಾಣಿಕ ಘಟನೆ ನಾವು ನೋಡೋದಾದ್ರೆ ಶೃಂಖಲಾದೇವಿ ಕೂಡ ಪ್ರಸವ ಪೂರ್ವದಲ್ಲಿ ಮಹಿಳೆ ಹೇಗೆ ಕಾಣ್ತಾಳೆ ಅದೇ ರೀತಿಯಲ್ಲಿ ಈ ರುಕ್ಮಿಣಿಯು ಕೂಡ ಪ್ರಸವ ಪೂರ್ವ ಮಹಿಳೆ ತರಾನೇ ಇರೋದ್ರಿಂದ ದೂರ್ವಾಸ ಮಹರ್ಷಿಗಳಿಗೆ ನೀಡಿದ ಮಾತಿಗೆ ಬದ್ಧಳಾಗಿರುವುದರಿಂದ ಇಲ್ಲಿ ಅವಳ ಪರಿಸ್ಥಿತಿಗೂ ಶೃಂಖಲಾದೇವಿಯ ಒಂದು ಕತೆಗೂ ಕೂಡ ತುಂಬಾ ಸಾಮ್ಯವಿದೆ. ಇಲ್ಲಿ ರುಕ್ಮಿಣಿಯ ಪರಿಸ್ಥಿತಿ ನೋಡಿ ಹೇಗಿದೆ. ಮದುವೆ ಆದ ನಂತರ ಹೆರಿಗೆಯ ಸಂದರ್ಭದಲ್ಲಿ ಅವರನ್ನ ಗಾಡಿಗೆ ಬಂಧಿಸಲಾಗಿತ್ತು. ಮತ್ತೆ ಅವ್ರ ಮಗ ಕಳ್ಳತನ ಆಗ್ತಾನಲ್ಲ, ಅವಾಗ ತಾನೇ ಹುಟ್ಟಿರುವಂತ ನವಜಾತ ಶಿಶು ಪ್ರದ್ಯುಮ್ನ, ಅವಾಗ ಅವರು ಪ್ರಸವ ಪೂರ್ವ ಹಂತದಲ್ಲಿ ರುಕ್ಮಿಣಿ ದೇವಿ ಇದ್ರು. ಈ ಋಷಿಶೃಂಗರು ನಮಗೆ ಹೇಳಿರುವಂತ ಒಂದು ಶೃಂಖಲಾದೇವಿಯ ವರ್ಣನೆ ಕೂಡ ಇದೇ ರೀತಿಯಲ್ಲಿ ಇದೆ. ಮೊದಲೇ ಹೇಳಿದ ಹಾಗೆ ಈ ಶೃಂಖಲಾದೇವಿ ದೇವಸ್ಥಾನ ಏನಿದೆ ಅದರ ಒಂದು ಪ್ರಸ್ತುತ ಜಾಗದಲ್ಲಿ ಈ ಮುಸಲ್ಮಾನರು ನಿರ್ಮಿಸಿದಂತ ಮಿನಾರ್ ಇದೆ ಅಂತ ನಾನು ಹೇಳಿದೆ ಆಗ್ಲೇ. ಈ ಒಂದು ಪವಿತ್ರ ಸ್ಥಳದಲ್ಲಿ ಪ್ರತಿ ವರ್ಷ ಮಾಘ ಮಾಸದಲ್ಲಿ ಯೂಶಲಿ ಏನ್ ಮಾಡ್ತಾರೆ ಅಂದ್ರೆ ಮೇಳ ತಾಳ ಅಂತ ಒಂದು ಹೆಸರಿಂದ ಒಂದು ದೊಡ್ಡ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಈ ಹಬ್ಬದಲ್ಲಿ ಹಿಂದೂಗಳು ಮತ್ತು ಮುಸಲ್ಮಾನರು ಇಬ್ರೂ ಕೂಡ ಭಾಗವಹಿಸ್ತಾರೆ. ಪ್ರದ್ಯುಮ್ನೆ ವಂಗರಾಯಾಯ ಶೃಂಖಲಾ ನಾಮ ಭೂಷಿತೆ ವಿಶ್ವನಿ ಮೋಹಿತೆ ದೇವಿ ಶೃಂಖಲಾ ಬಂಧನ ಸಾರಿ. ಯಾವ ದೇವಿ ಸದಾ ಕಾಲದಲ್ಲೂ ಇರುವಂತ ಶಿವನಿಗೆ ಬದ್ಧಳಾಗಿದ್ದಾಳೆ, ಅವಳು ತನ್ನ ಭಕ್ತರಿಗೆ ಎಲ್ಲಾ ಬಂಧನಗಳಿಂದ ವಿಮುಕ್ತಿಗೊಳಿಸ್ತಾಳೆ. ಹಾಗೆ ಯಾವ ದೇವಿ ಜನ್ಮ ನೀಡಿದಂತ ಒಂದು ತಾಯಿಯ ಒಂದು ಭಂಗಿಯಲ್ಲಿ, ಆಗ ತಾನೇ ನವಜಾತ ಶಿಶುವಿಗೆ ಜನ್ಮ ನೀಡಿದಂತ ತಾಯಿಯ ಒಂದು ಭಂಗಿಯಲ್ಲಿದ್ದಾಳೆ, ಆ ಒಂದು ತಾಯಿ ನಮ್ಮೆಲ್ಲರನ್ನ ತನ್ನ ಮಮತೆಯ ಮಡಿಲಿನಲ್ಲಿ ಮಕ್ಕಳನ್ನ ಕಾಪಾಡುವಂತ ಒಂದು ರೀತಿಯಲ್ಲಿ ತನ್ನ ಭಕ್ತರನ್ನ ಕಾಪಾಡಿ ಸಲಹಿತಾಳೆ ಅಂತ ಹೇಳ್ತಾ ನಮಸ್ಕಾರ.